ಇದು ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿ, ನಿಖರ ಹಾಗೂ ಜನಪರ. ವಿ ನ್ಯೂಸ್ ವರದಿಯ ಬೆನ್ನಲ್ಲೇ ಸರಿಪಡಿಸಿದ ರಸ್ತೆ ಕಾಮಗಾರಿ. ಇದು ನಿಮ್ಮ ವಿ ನ್ಯೂಸ್ ಕನ್ನಡ ಇಂಪ್ಯಾಕ್ಟ್. ಹೌದು, ಕಾಮಗಾರಿ ಮಾಡಿದ 1 ತಿಂಗಳಲ್ಲೇ ಜಲ್ಲಿ ಕಿತ್ತು ಧೂಳುಮಯವಾಗಿರುವ ಸ್ಥಳೀಯ ನಾಗರಿಕರ ಆಕ್ರೋಶದ ಬಗ್ಗೆ ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಇದೇ ನವೆಂಬರ್ 4ರಂದು ಸುದ್ದಿಯನ್ನ ಬಿತ್ತರಿಸಿತ್ತು. ಇದರಿಂದ ಎಚ್ಚೆತ್ತ ಪುರಸಭಾ ಅಧಿಕಾರಿಗಳು ಗುತ್ತಿಗೆದಾರನಿಗೆ ತಕ್ಷಣವೇ ಸರಿಪಡಿಸುವ ಎಚ್ಚರಿಕೆ ನೀಡಿದ್ದರ ಹಿನ್ನೆಲೆಯಲ್ಲಿ ಪರಿಷ್ಕೃತ ಕಾಮಗಾರಿ ನಡೆಯುತ್ತಿದೆ. ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುವ ಮೂಲಕ ಕಾಮಗಾರಿ ನಡೆಯಲು ಸಹಕರಿಸಿದ ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ಬಗ್ಗೆ ನಾಗಮಂಗಲ ಪುರಸಭಾ 16ನೇ ವಾರ್ಡ್ನ ನಾಗರಿಕರ ಪರವಾಗಿ ಸ್ಥಳೀಯ ನಿವಾಸಿ ಸಲ್ಮಾನ್ ಹಾಗೂ ನಿವೃತ್ತ ಶಿಕ್ಷಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದು ಹೀಗೆ. ತುಂಬಾ ಥ್ಯಾಂಕ್ಸ್ ನಮ್ಮ ಮನಸ್ಸಾಕ್ಷಿಯಾಗಿ ನಮ್ಮ ನ್ಯೂಸ್ ಮಾಡಿಕೊಟ್ರಲ್ಲ ಅವ್ರಿಗೆ. ಯಾಕಂತ ಕೇಳಿದ್ರೆ 1 ಮಿಸ್ ಕಾಲ್ ಕೊಟ್ಟಿದ್ದು ಫಸ್ಟು, ಆಮೇಲೆ 2ನೇ ಕಾಲ್ ಮಾಡೋಣ ಅಂದ್ಬಿಟ್ಟು ಮಾಡೋಣ ಬೇಡ ಅಂತ ಮಾಡಿದ್ಕೆ ಪಟ್ಟಂತ ತೆಗೆದ್ರು ಅವರು. ಒಂದೇ ಕ್ಷಣಕ್ಕೆ ಅವ್ರು ಬಂದರು, ಒಂದೇ ಕ್ಷಣಕ್ಕೆ ಬಂದು ನನ್ನ ಜೀವ ಡಾಕ್ಟರ್ ಹೆಂಗೆ ಉಳಿಸ್ತಾರೆ ಹಂಗೆ ಜೀವ ಉಳಿಸ್ಕೊಟ್ರು. ಒಂದು ಬಂದು ಅವರು ಈ ನ್ಯೂಸ್ ಹಾಕಿದ ತಕ್ಷಣ ನನಗೆ ಒಂದು ದಾರಿ ಅಂತ ಆಯಿತು. ಫಸ್ಟು ನಮ್ಮ ತುಂಬ ಥ್ಯಾಂಕ್ಸು ನ್ಯೂಸ್ ಅವ್ರಿಗೆ. ಎಲ್ಲ ಸುಸೂತ್ರವಾಗಿ ಅಚ್ಚುಕಟ್ಟಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿನ ಜನಗಳನ್ನು ಸಹಕರಿಸಿದ್ದೀವಿ. ಕೆಲಸವನ್ನು ಉತ್ತಮ ಗುಣಮಟ್ಟದಲ್ಲಾಗಿದೆ. ಈಗ ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ವೀಕ್ಷಣೆ ಮಾಡಿದ್ದಾರೆ. ಈಗ ನಮ್ಮ ಇಲ್ಲಿ ವಾಸಿಸುತ್ತಿರುವ ಮನೆಗಳವರು ಯಾರೋ ಅವರಿಂದ ಯಾವುದೇ ಒಂದು ಅವರು ಗುಣಮಟ್ಟದ ಕೆಲಸ ಆಗಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ನಾವು ಅವರಿಗೆ ಈ ಸುದ್ದಿವಾಹಿನಿ ಅಂತ ಏನು ಅವರು ಮಾಡಿದ್ದಾರೆ, ಅವರು ಬಂದು ಇಲ್ಲಿ ವೀಕ್ಷಣೆ ಮಾಡಿ ನಾವು ಅವ್ರಿಗೆ ಧನ್ಯವಾದವನ್ನು ಅರ್ಪಿಸ್ತೀವಿ. ಇದು ನಿಮ್ಮ ವಿ ನ್ಯೂಸ್ ಕನ್ನಡ ಇಂಪ್ಯಾಕ್ಟ್.